ನಿಮ್ಮ ಪವರ್ ಟಿವಿ, ಐ ರಿಪೀಟ್, ನಿಮ್ಮ ಪವರ್ ಟಿವಿ ನೀಡಿದಂಥ ಪವರ್ಫುಲ್ ವರದಿಗೆ ಧರ್ಮಸ್ಥಳ ಗ್ರಾಮಸ್ಥರು ಇದೀಗ ಅಲರ್ಟ್ ಆಗಿದ್ದಾರೆ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ನೀಡಿರುವ ಆರೋಪವನ್ನ ಅವರ ಪತ್ನಿ ಮಾಡಿದ್ರಲ್ಲ, ಇದೀಗ ಗ್ರಾಮಸ್ಥರೇ ಎಚ್ಚೆತ್ತು SITಗೆ ದೂರು ನೀಡಿದ್ದಾರೆ. ಏನಂತ? ಸ್ಲೋ ಪಾಯ್ಸನ್ ನೀಡಿ ಅವರ ಪತಿ ಹತ್ಯೆ ಮಾಡಲಾಗಿದೆ ಅಂತೆ, ನೀವು ಅದರ ತನಿಖೆಯನ್ನ ಮಾಡಿ. ಯಾಕೆ ತನಿಖೆಯನ್ನ ಮಾಡಬೇಕು? ಎಸ್, ಸ್ಲೋ ಪಾಯ್ಸನ್ ಅನ್ನ ನೀಡಿರಬಹುದು, ಆದ್ರೆ ಯಾರು ನೀಡಿದ್ರು? ಸ್ಲೋ ಪಾಯ್ಸನ್ ಅನ್ನ ಟಾನಿಕ್ ತರ ಸ್ವಲ್ಪ ಸ್ವಲ್ಪ ಕುಡ್ಸಕ್ಕಾಗಲ್ವಲ್ಲ. ಅದನ್ನ ಒಂದೋ ಊಟದ ಜೊತೆ ಹಾಕೊಡ್ಬೇಕು, ಕಾಫಿ ಜೊತೆ ಹಾಕೊಡ್ಬೇಕು, ಟೀ ಜೊತೆ ಹಾಕೊಡ್ಬೇಕು. ಹಾಗಾದ್ರೆ ಅವ್ರು ಎಲ್ಲಿ ಹೋಗಿ ಊಟ ಮಾಡ್ತಾ ಇದ್ರು? ಯಾರವರಿಗೆ ಊಟ ಬಡಿಸ್ತಾ ಇದ್ರು? ಯಾರವರಿಗೆ ಅಡುಗೆ ಮಾಡಿ ಹಾಕ್ತಿದ್ರು? ಇದನ್ನ ತನಿಖೆ ಮಾಡಿ ಅಂತ ಹೇಳಿ SITಗೆ ಆ ಭಾಗದ ಗ್ರಾಮಸ್ಥರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೌಜನ್ಯ ತಂದೆ ಚಂದಪ್ಪಗೆ ಸ್ಲೋ ಪಾಯ್ಸನ್ ವಿಚಾರ, ಈ ಬಗ್ಗೆ ಮೊದಲು ಧ್ವನಿ ಎತ್ತಿದ್ದೆ ನಿಮ್ಮ ಪವರ್ ಟಿವಿ. ಐ ರಿಪೀಟ್, ನಿಮ್ಮ ಪವರ್ ಟಿವಿ. ಇದು ಪವರ್ ಟಿವಿಯ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇದೀಗ ಆ ಭಾಗದ ಗ್ರಾಮಸ್ಥರು, ಧರ್ಮಸ್ಥಳ ಭಾಗದ ಗ್ರಾಮಸ್ಥರು ಎಚ್ಚೆತ್ತುಕೊಂಡಿದ್ದಾರೆ. ಇದನ್ನ ತನಿಖೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು SIT ದೂರು ನೀಡಿರುವಂತಹ ಧರ್ಮಸ್ಥಳದ ಗ್ರಾಮಸ್ಥ CK ಚಂದ್ರ ಅವರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ. ಬನ್ನಿ, ಏನೇನು ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಅನ್ನ ಕೊಟ್ಟು ಕೊಲೆ ಮಾಡಲಾಗಿದೆ ಅನ್ನೋ ಆರೋಪಗಳು ದಟ್ಟವಾಗಿ ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ಧರ್ಮಸ್ಥಳದ ಗ್ರಾಮಸ್ಥರು SITಗೆ ಕಂಪ್ಲೇಂಟ್ ಅನ್ನು ಕೂಡ ಮಾಡಿದ್ದಾರೆ. ನಮ್ಮ ಜೊತೆನೂ ಕೂಡ ಇದ್ದಾರೆ. ಸರ್, ಪ್ರಮುಖವಾಗಿ ಇವತ್ತು ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿ ಇವತ್ತು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಿ. ಆಕ್ಚುಲಿ ಏನ್ ಸರ್ ನಿಮ್ಮ ಕಂಪ್ಲೇಂಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರಿ? ಅದೇ, ಈಗ ಸ್ಲೋ ಪಾಯ್ಸನ್ ಯಾರು ಕೊಡ್ತಾರೆ, ಯಾರು ಕೊಟ್ಟಿದ್ದಾರೆ, ಇಂಥದ್ದೆಲ್ಲ ಸುಮ್ಮನೆ ವಿನಾಕಾರಣ ಆರೋಪಗಳನ್ನು ಮಾಡೋದು. ಈಗಾಗಲೇ ನಾವು ಆಲೋಚನೆ ಮಾಡಿದೆ. ಯಾಕಂದರೆ 2012 ಅದೇ ಕುಸುಮ ಅವರ ಮಗಳು ಆ ರೀತಿ ಹತ್ಯೆ ಆಯಿತು. 2013 ಅವರು ಬೇರೆ ಏನೇ ಒಂದು 3 ಹುಡುಗರ ಹೆಸರು ಹೇಳಿ ಆ ಹುಡುಗರನ್ನು ವಿಚಾರಣೆ ಆಯಿತು. ವಿಚಾರಣೆ ಮಾತ್ರ ಅಲ್ಲ, ಎಲ್ಲ ರೀತಿಯ ತನಿಖೆ ಆಯಿತು. ಮೈಂಡ್ ಮ್ಯಾಪಿಂಗ್ ಆಯಿತು. ಮೈಂಡ್ ಮ್ಯಾಪಿಂಗ್ ಆಗಿ ಕೂಡ ಅವರೆಲ್ಲ ಅದೆಲ್ಲ ಅಂತೇಳಿ CBI ಇಂದ ಕ್ಲೀನ್ ಚಿಟ್ಟಾಗಿ ಹೊರಗೆ ಬಂದಿದ್ದಾರೆ. ಈಗ ಅಂದರೆ ಅವರಿಗೂ ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೂ ಹೆಂಡತಿ ಇದೆ, ಅವರಿಗೂ ತಾಯಿಯಂದಿರಿದ್ದಾರೆ, ತಂಗಿ ಅಕ್ಕ ತಂಗಿದ್ದಾರೆ. ಅವರೆಲ್ಲ ಕೊರಗೋದು ಅನವಶ್ಯಕವಾಗಿ ಅವರನ್ನೇ ಈಗಲೂ ಅದೇ ಅಂತ ಹೇಳಿ ಮಾಡಿಸೋದು ಅದು ಸರಿಯಲ್ಲ. ಅದು ಅದರಲ್ಲಿ ಮೆನ್ಷನ್ ಆಗಿದೆ. ಅದಲ್ಲದೆ ಈಗ ಇತ್ತೀಚೆಗೆ ಅಂತ ಹೇಳಿದರೆ ಸ್ವಂತ ಈ ಕುಸುಮ ಅವರ ಗಂಡ ಚಂದಪ್ಪ ಗೌಡ ಎಂಬವರು, ನಾವೆಲ್ಲ ತಿಳಿದ ವ್ಯಕ್ತಿಯೇ, ಬಲ್ಲವರೇ, ನಾನು ಅಲ್ಲಿ ಸಣ್ಣದರಿಂದ ಇದ್ದ ಕಾರಣ ಆ ವ್ಯಕ್ತಿ ಈಗಾಗಲೇ ಸತ್ತೋಗಿರ್ತಾರೆ. ಅನಾರೋಗ್ಯದಿಂದ ಸತ್ತೋಗಿರುವುದು ಎಲ್ಲರಿಗೆ ತಿಳಿದ ವಿಷಯ. ಆದರೆ ಅವರಿಗೆ ಏನು ಹೇಳ್ತಾರೆ, ಯಾವುದಾದ್ರೂ ಚಿಕಿತ್ಸೆಯಲ್ಲಿ ಮಾತ್ರೆ ಏನಾದರೂ ಕೊಟ್ಟಿರಬಹುದೇನೋ, ಅಲ್ಲ ಸ್ಲೋ ಪಾಯ್ಸನ್ ಕೊಟ್ಟಿರಬಹುದೇನೋ ಅಂತ ಚಿಂತೆಯನ್ನು ಅವರು ಅದರೊಳಗೆ ಸೇರಿಸುವಾಗ, ಈಗಾಗಲೇ ಧರ್ಮಸ್ಥಳದವರ ಮೇಲೇ ಜಾಸ್ತಿ ಅಲ್ಲಿ ಇಲ್ಲದ ಸಲದ ಆರೋಪಗಳನ್ನು ಮಾಡುತ್ತಿರುವಾಗ ಇದು ಯಾರಿಗೋಸ್ಕರ, ಇದು ಯಾಕೋಸ್ಕರ ಮಾಡ್ತಿದ್ದಾರೆ ಅದನ್ನು ವಿಚಾರಿಸಿ ಅಂತ ಹೇಳುವಂಥ ಒಂದು ದೂರನ್ನು SIT ಆಫೀಸರಿಗೆ ನಾವು ಈಗಾಗಲೇ ಸಲ್ಲಿಸಿಯಾಗಿದೆ. ಅದರದ್ದು ವಿಚಾರ ಮಾಡಬಹುದು ಅನ್ನುವಂಥ ವಿಚಾರದಲ್ಲಿ ಅವರು ನಮಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಮಾಡಿದ್ದೇವೆ. ಇನ್ನು ಪಕ್ಕದ ಠಾಣೆಯಲ್ಲಿ ಅದು ಇನ್ನೊಂದು ದೂರನ್ನು ಕೊಡುವಂಥ ವಿಚಾರವಾಗಿ ಹೋಗುತ್ತೆ ಇದ್ದೇನೆ. ಅಷ್ಟೇ, ಅಲ್ಲಿ ಮುಗಿತು. ಸರ್, ಸೌಜನ್ಯ ಅವ್ರ ತಾಯಿ ಕುಸುಮಾವತಿ ಅವರು ಮೊದಲಿಂದಲೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಆರೋಪ ಮಾಡಿಕೊಂಡು ಬರ್ತಾ ಇದ್ರು. ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಹೆಸರು ಅಥವಾ ಯಾರ ಮೇಲಾದ್ರೂ ಅನುಮಾನ ಇರತಕ್ಕಂಥದ್ದು ಏನಾದರೂ ಪ್ರಸ್ತಾಪ ಮಾಡಿದಾರೆ? ಅದು ಯಾವುದೋ ಒಂದು ರೀತಿಯ ಅದರಲ್ಲಿ ಕಾಣದ ಕೈಗಳ ಆಟ ಇರಬಹುದು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಅದು 2012 ಅವರೆಲ್ಲ ಇದ್ದದ್ದು ಧರ್ಮಸ್ಥಳ ಪರವಾಗಿ. 2012 ಇಸವಿಯಲ್ಲಿ ಇಂಥ ಘಟನೆ ಆದಾಗ ಅವರೆಲ್ಲ ಇದ್ದದ್ದು ಅವರ ಮನೆಯವರು ಸಮೇತ, ಅವರ ಸಂಬಂಧಿಕರು ಸಮೇತ ಧರ್ಮಸ್ಥಳದ ಪರವಾಗಿ ಇದ್ದು. ಧರ್ಮಸ್ಥಳದಲ್ಲಿ ಏನು ಹೇಳಿದ್ರೆ ಅದಕ್ಕೆ ಒಳ್ಳೆ, ಅಂದರೆ ಅವರು ಅಲ್ಲಿ ಬೆಳೆದವರಲ್ವ, ಅಲ್ಲೇ ಎಲ್ಲದ ಸಹಾಯಗಳನ್ನು ಊಟವನ್ನು ಅನ್ನ ತಿಂದವರಲ್ವ, ಅವರು ಹಾಗೆ ಇದ್ರು. ಆದರೆ 2013 ಏಕಾಏಕಿಯಲ್ಲಿ ಟರ್ನ್ ಆಗಿದ್ದ ಹೊರತು ಅದರ ಬಗ್ಗೆ ಏನು ಅಂತ ಹೇಳೋದು ವಿಚಾರಣೆಯ ಇದರಲ್ಲಿ SIT ಅವರು ಅಥವಾ ಅದರ ಮೇಲಧಿಕಾರಿಗಳು ಅಲ್ಲ, ಈಗಾಗಲೇ CBI ಅದೆಲ್ಲ ಮುಗಿದಂಥದ್ದು ಆ ವಿಚಾರದಲ್ಲಿ. ಆದರೆ ಈ ಪ್ರಕೃತ ಈಗ ಅಂತ ಹೇಳಿದರೆ ಸ್ಲೋ ಪಾಯ್ಸನ್, ಇದು ಈಗ ಪ್ರಕೃತ. ಇದರ ಬಗ್ಗೆ ಏನಂತೇಳಿ ನೋಡಬೇಕು. ಅಂದರೆ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಸ್ಲೋ ಪಾಯ್ಸನ್ ಅನ್ನೋ ಇದು ಕೊಟ್ಟಿದ್ರು, ಅದರಲ್ಲಿ ಬಂದಿದೆ. ಸಂಚಾರ ಸ್ಟುಡಿಯೋದಲ್ಲೆಲ್ಲ ನೋಡಿದರೆ ಗೊತ್ತಾಗ್ಬೋದು ಅಂತ. ಆದ್ದರಿಂದ ನಾನು ಸ್ಥಳೀಯನಾದ ನಾನು ಈ ಬಗ್ಗೆ ಒಂದು ದೂರನ್ನು ಸಲ್ಲಿಸಿದ್ದೇನೆ. ಈಗಾಗಲೇ ಸ್ವೀಕಾರ ಮಾಡಿದ್ದರೆ ಮುಂದಿನ ಇದನ್ನು ವ್ಯವಸ್ಥೆ ಮಾಡ್ಬೋದು ಅಂತ ಹೇಳಿದ್ರೆ ಪಕ್ಕದ ಠಾಣೆಗೆ ಕೊಡ್ಲಿಕ್ಕೆ ನಾನು ಇಲ್ಲಿಂದ ಈಗ ಹೋಗ್ತಿದ್ದೇನೆ ಅಷ್ಟೇ. ನೀವು ಕೂಡ ಧರ್ಮಸ್ಥಳದ ಗ್ರಾಮಸ್ಥರೇ ಆಗಿದ್ದೀರಾ. ಕುಸುಮಾವತಿ ಅವರ ಮೇಲೆ ಏನಾದರೂ ಅಂತದ್ದು ಒತ್ತಡ ಇತ್ತಾ? ಧರ್ಮಸ್ಥಳದ ವಿರುದ್ಧ ಆಪಾದನೆ ಮಾಡಬೇಕು ಅನ್ನೋ ಒಂದು ಒತ್ತಡ? ಅದೇ ಯಾಕಂತ ಹೇಳಿದ್ರೆ ಅದು ನಮಗೆ ತಿಳಿದ ವಿಷಯ ಅಲ್ಲ. ಅದನ್ನ ಒತ್ತಡ ಇದ್ದರೂ ಅದನ್ನೆಲ್ಲಂದ್ರೆ ಅದನ್ನು ಯಾರಿಗೂ ತೋರಿಕೆಗೆ ತೋರದಂತ ಒತ್ತಡಗಳಿದೆಯೇನೋ ನನಗೆ ನನ್ನ ಗಮನಕ್ಕೆ ಬರಲಿಲ್ಲ. ಅಂದರೆ ನಾವು ಸ್ಥಳೀಯರಾದ ಕಾರಣ ಇದು ಈಗಾಗಲೇ ನಾವೆಲ್ಲ ಕೇಳಿದ್ದೇವಲ್ಲ ಈ ರೀತಿ ಅದು ಇದು. ಈಗಾಗಲೇ 2012 ತನಿಖೆ ಅದು ಎಲ್ಲ ಆಗಿ ಆರೋಪಿ ಯಾರಂತೇಳಿ ಸಿಕ್ಕಿ ಅಲ್ಲ ಅಂತ ಹೇಳೋರಿಗೆ ಬಂದದ್ದು. ತದನಂತರ 2013 ಆ 3 ಜನರ ದಾಖಲೆ ಆಗೋದು, ಆ 3 ಜನರು ಅಲ್ಲ ಅಂತೇಳಿ CBI ಇಂದಲೇ ಕ್ಲೀನ್ ಚೀಟ್ ಆಗಿ ಮೈಂಡ್ ಮ್ಯಾಪಿಂಗ್ ಆಗಿ ಹೊರಗೆ ಬಂದಿರೋದು. ಅದು ಅಲ್ಲಿ ಅದು ಆ ವಿಷಯ. ಆದರೆ ಈಗ ಸದ್ಯ
ಪ್ರಕೃತ ಇದು ಸ್ಲೋ ಪಾಯ್ಸನ್ ಕೊಟ್ಟಿರ್ಬೋದು ಅನ್ನೋದು ಇನ್ನಿನ್ನು ಬೆಳೆದು ಇನ್ನಷ್ಟು ವರ್ಷಗಳು ಅದನ್ನೇ ಅದೇ ಹೋಗಿ ಇನ್ನು ಸ್ಲೋ ಪಾಯ್ಸನ್ ಅಂತೇಳಿ ಅದಕ್ಕಿಂತಲೂ ದೊಡ್ಡ ಪಾಯ್ಸನ್ ಅಂತೇಳಿ ಮಾಡಿದ್ದಕ್ಕಿಂತ ಮೊದಲು ಅದಕ್ಕೊಂದು ಸ್ಥಳೀಯನಾದ ನಾನು ಗ್ರಾಮಸ್ಥರ ಪರವಾಗಿ ಧರ್ಮಸ್ಥಳ ಗ್ರಾಮಸ್ಥರ ಪರವಾಗಿ ಅಂತಲೇ ಹೇಳ್ಬೋದು ಗ್ರಾಮದ ನಿಮಿತ್ತ ನಾನು ದೂರು ಸಲ್ಲಿಸಿದ್ದೇನೆ ಈಗಾಗಲೇ ಸಲ್ಲಿಸಿ ಆಗಿದೆ ಸ್ವೀಕೃತಗೊಂಡಿದೆ ಏನು ಪಕ್ಕದ ಠಾಣೆಯಲ್ಲಿ ಒಂದು ಏನೋ ಕೊಡಿದ್ದು ಅಂತ ಆ ವಿಚಾರವಾಗಿ ನಾನು ಮುಂದುವರಿಸ್ತಾ ಇದ್ದೇನೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಸೊ ಇದಿಷ್ಟು ಧರ್ಮಸ್ಥಳ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.